टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸುರ್ಜೇವಾಲಾ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮತ್ತೆ 1-to-1 ಮಾತುಕತೆ. ಕೆಲವರದ್ದು ಬ್ಯಾಲೆನ್ಸ್ ಇದೆ. ಮಂತ್ರಿಗಳ ಜೊತೆಗೂ ಕೂಡ ಮಾತುಕತೆ ಆಗಬೇಕು. ಇವತ್ತು ರಾಜ್ಯಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಬೆಳಗ್ಗೆ ಸರಿಸುಮಾರು 11 ಗಂಟೆಗೆ ಬರ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ನಾಯಕರ ಜೊತೆಗೆ ಭೇಟಿ ಮಾಡ್ತಾರೆ. ನಾಯಕರ ಜೊತೆಗೆ 1-to-1 ಮಾತುಕತೆ. ಈಗಾಗಲೇ 99% ಜನರ ಬಾಯಿಗೆ ಬೀಗ ಹಾಕಲಾಗಿದೆ, ಬಾಯಿ ಮುಚ್ಚಿಸಲಾಗಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಯಾರೂ ಕೂಡ ಈ ನಾಯಕತ್ವದ ಬಗ್ಗೆ, KPCC ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೂ ಕೂಡ ಮಾತಾಡಂಗಿಲ್ಲ. ಬಹುಶಃ ಪ್ರಥಮ ಬಾರಿ ಈ ರೀತಿ ನಾಯಕರು ಬಂದು ಹೋದಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಗಲಾಟೆಗಳಾಗ್ತಾ ಇತ್ತು. ಅಂದರೆ ಸ್ಟೇಟ್ಮೆಂಟ್ಗಳಲ್ಲಿ ನಾನು ಹೇಳ್ತಿರೋದು. ಆದರೆ ಈಗ ಯಾರೂ ಕೂಡ ಮಾತನಾಡಿದ್ರ ಹಾಗೆ ಬಾಯಿಗೆ ಬೀಗ ಹಾಕಲಾಗಿದೆ. ಅದಕ್ಕೆ ತಕ್ಕಂಗೆ ಯಾರ್ಯಾರು ಪರವಾಗಿ ಮಾತಾಡ್ತಾರಲ್ಲ ಅವರೇ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಗಳು ಏನೇನು ಹಾಗಾದರೆ ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗಮನಿಸಬೇಕಾದಂಥ ಸಂಗತಿ ನನಗನ್ಸುತ್ತೆ, ಸರ್ಕಾರ ಬಂದ ಆದಮೇಲಿಂದ ಇಲ್ಲಿ ತನಕ ಎಲ್ಲೋ ಒಂದು ಕಡೆಗೆ ಕೇಂದ್ರದ ನಾಯಕರು ಅಂದರೆ ಹೈಕಮಾಂಡ್ ನಾಯಕರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ತೋರಿಸಿದ್ದು ಇದೇ ಘಟನಾವಳಿಗಳಲ್ಲಿ. ಬಂದಂಥ ಸಂದರ್ಭದಲ್ಲಿ ಏನೇನಾಯಿತು, ಯಾರ್ಯಾರು ಏನೇನು ಮಾತಾಡಿದ್ರು, ಕೊನೆಗೆ DK ಶಿವಕುಮಾರ್ ಅವರಿಂದಲೇ ಯಾರಿಗೆ ನೋಟಿಸ್ ಹೋಯಿತು, ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಸಂದೇಶ ರವಾನೆ ಆಗಿದ್ದು. ಕೊನೆಗೇನು ಅಂತಂದರೆ ಯಾವ್ಯಾವ ನಾಯಕರ ಪರವಾಗಿ ಯಾರ್ಯಾರು ಮಾತಾಡ್ತಾ ಇದ್ರಲ್ಲ ಅಂತಹ ನಾಯಕರನ್ನೇ ಸರ್ಕಾರದ ಪರವಾಗಿ ಮಾತಾಡಿದ್ದು, ನಾಯಕತ್ವದ ಪರವಾಗಿ ಮಾತಾಡಿದ್ದು, ಇದೆಲ್ಲದೂ ಕೂಡ ಬೇರೆ ಬೇರೆದ್ದೇ ರೀತಿಯಲ್ಲಿ ಡೆವಲಪ್ಮೆಂಟ್ಗಳು ನಡೀತಾ ಇದೆ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಾಯಿ ಮುಚ್ಚಿಸುವಂಥ ಪ್ರಯತ್ನಗಳಾಯಿತು. ಅದರ ಮುಂದುವರೆದ ಭಾಗ ಇದು. ಯಾಕಂದರೆ 2 ಸರಿ ಬಂದು ಈಗಾಗಲೇ ಹೋಗಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇವತ್ತು 3ನೇ ಬಾರಿ ಬರ್ತಾ ಇದ್ದಾರೆ. ಏನೇನು ಕಾರ್ಯಕ್ರಮಗಳು ಅವ್ರದ್ದು? ಹೌದು ರಂಗನಾಥ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ನಡೀತಾ ಇತ್ತು. ಜೊತೆಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ಕೂಡ ಬಹಿರಂಗವಾಗಿ ಶಾಸಕರು ತಮ್ಮ ಕೂಗನ್ನು ವ್ಯಕ್ತಪಡಿಸ್ತಾ ಇದ್ರು. ನಾಯಕರನ್ನ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆಯೂ ಕೂಡ ಬಹಿರಂಗವಾಗಿ ಮಾತಾಡ್ತಿದ್ರು. ಮತ್ತೆ ಸಚಿವರುಗಳು ತಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನಮ್ಮ ಕೆಲಸಗಳನ್ನ ಮಾಡ್ತಾ ಇಲ್ಲ, ನಮ್ಮ ಕ್ಷೇತ್ರದ ಅನುದಾನ ಬರ್ತಾ ಇಲ್ಲ, ಕ್ಷೇತ್ರದ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹಿರಿಯ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದರಿಂದ ಹೈಕಮಾಂಡ್ ಅಲರ್ಟ್ ಆಗಿತ್ತು. ನೇರವಾಗಿ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ರಾಜ್ಯಕ್ಕೆ ಕಳಿಸಿದ್ರು. ಬಹುತೇಕ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಕಳೆದ 2 ಭೇಟಿಗಳಲ್ಲಿ ಸುರ್ಜೇವಾಲಾ ಅವರು ಸಂಗ್ರಹಿಸಿದ್ರು. ಈಗ ಸುರ್ಜೇವಾಲಾ ಅವರು ಮತ್ತೆ ಬರ್ತಿದ್ದಾರೆ. ಇವತ್ತು 11 ಗಂಟೆಗೆ ಸರಿಯಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು KPCC ಕಚೇರಿಯಲ್ಲಿ 2 ಗಂಟೆಯಿಂದ ಮಂತ್ರಿಗಳ ಜೊತೆಗೆ ಸಭೆಯನ್ನ ಮಾಡ್ತಾರೆ. ಅಂದ್ರೆ ಮಂತ್ರಿಗಳ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಶಾಸಕರು ಈಗಾಗಲೇ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕೆಲವು ಮಂತ್ರಿಗಳ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಎಲ್ಲವನ್ನು ಕೂಡ ಸುರ್ಜೇವಾಲಾ ಅವರು ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿ ಮಿನಿಸ್ಟರ್ ಜೊತೆ 1-to-1 ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ಶಾಸಕರು ಏನೇನು ಸಮಸ್ಯೆಗಳಿವೆ, ಯಾವ್ಯಾವ ಸಚಿವರ ವಿರುದ್ಧ ದೂರುಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಯಾವ್ಯಾವ ಇಲಾಖೆಗಳಲ್ಲಿ ಏನೇನೆಲ್ಲ ಕೆಲಸಗಳು ಆಗ್ತಾ ಇಲ್ಲ, ಮತ್ತೆ ಇಲಾಖೆಯ ಪ್ರೋಗ್ರೆಸ್ ಹೇಗಿದೆ, ಎಲ್ಲವನ್ನು ಕೂಡ ಸಚಿವರ ಜೊತೆ 1-to-1 ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ 1 ಗಂಟೆಗಳ ಕಾಲ ಒಂದು ಸಚಿವರ ಜೊತೆಗೆ ಮೀಟಿಂಗ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಇಂತಹ ಭೇಟಿ ವೇಳೆ ಯಾವುದೇ ಶಾಸಕರಿಗಾಗ್ಲಿ ಕಾರ್ಯಕರ್ತರಿಗಾಗ್ಲಿ ಅವಕಾಶ ಇರುವುದಿಲ್ಲ. ಇವತ್ತು, ನಾಳೆ ಹಾಗೂ ನಾಡಿದ್ದು ಈ 3 ದಿನವೂ ಕೂಡ 30ಕ್ಕೂ ಹೆಚ್ಚು ಸಚಿವರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಇದೊಂದು ರೀತಿಯಾದಂತಹ ಎಕ್ಸರ್ಸೈಸ್, ಹೋಮ್ ವರ್ಕ್ ಅನ್ನುವಂತಹ ನಿಟ್ಟಿನಲ್ಲಿ ಪರಿಗಣಿಸಲಾಗ್ತದೆ. ಮತ್ತೆ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರ ಸಭೆಯನ್ನು ನಡೆಸ್ತಾ ಇರೋದು, ಸಚಿವರ ಸಭೆಯನ್ನು ನಡೆಸ್ತಾ ಇರೋದಕ್ಕೂ ಕೂಡ ಒಂದಷ್ಟು ಹಿರಿಯ ಸಚಿವರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಸರ್ಕಸ್ ಯಾಕೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹು ಮುಖ್ಯವಾಗಿ ಅನೇಕ ಹಿರಿಯ ಸಚಿವರಾದಂತಹ ರಾಜಣ್ಣ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದೊಂದು ರೀತಿಯಾಗಿ ನಾಯಕತ್ವ ಬದಲಾವಣೆ ಮತ್ತೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಏನು ಚರ್ಚೆ ನಡೀತಾ ಇದೆ, ಈ ಒಂದು ಚರ್ಚೆಗೆ ಬೆಂಕಿಗೆ ತುಪ್ಪ ಸುರಿದಂಗಾಗುತ್ತೆ. ಈಗ ಸುರ್ಜೇವಾಲಾ ಅವರು ಬಂದು ಈ ರೀತಿಯಾದಂತಹ ಮೀಟಿಂಗ್ ಅನ್ನ ಮಾಡ್ತಾ ಇರೋದು ಅನ್ನುವಂಥ ನಿಟ್ಟಿನಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಇನ್ನು ಕೆಲವು ಸಚಿವರುಗಳು ಒಳಗೊಳಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಈ ರೀತಿಯಾದಂತಹ ಮೀಟಿಂಗ್ ಅನ್ನು ತೆಗೆದುಕೊಳ್ತಾ ಇರೋದಕ್ಕೆ. ಆದ್ರೂ ಕೂಡ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸ್ತಾ ಇರುವಂತಹದ್ದು. ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಮತ್ತೆ
ಯಾವ್ಯಾವ ಶಾಸಕರುಗಳು ಬಹಿರಂಗವಾಗಿ ಮಾತಾಡ್ತಿದ್ರು, ಸಚಿವರುಗಳು ಬಹಿರಂಗವಾಗಿ ಮಾತಾಡ್ತಿದ್ರು, ಅವರಿಗೆಲ್ಲರಿಗೂ ಕೂಡ ಎಚ್ಚರಿಕೆ ಸಂದೇಶವನ್ನ ಕೊಡಲಾಗಿದೆ. ಕಳೆದ 3-4 ದಿವಸಗಳಿಂದ ಬಹಿರಂಗವಾಗಿ ಮಾತನಾಡುವಂತಹವರು ಎಲ್ಲೂ ಕೂಡ ಬಹಿರಂಗವಾಗಿ ಮಾತಾಡ್ತಾ ಇಲ್ಲ. ಮತ್ತೆ ಸಚಿವರುಗಳು ಕೂಡ ಈ ನಾಯಕತ್ವ ಬದಲಾವಣೆಯ ವಿಚಾರ ಆಗಲಿ ಅಥವಾ ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರವಾಗಲಿ ಯಾವುದೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಈ ಒಂದು ಮೀಟಿಂಗ್ ಏನಿದೆ, ಇವತ್ತು ನಾಳೆ ನಾಡಿದ್ದು ನಡೆಯುವಂತಹ ಮೀಟಿಂಗ್ ಬಹಳಷ್ಟು ಕ್ರೂಷಿಯಲ್ ಆಗುತ್ತೆ. ಯಾವ್ಯಾವ ಶಾಸಕರು ಯಾವ್ಯಾವ ಸಚಿವರ ವಿರುದ್ಧ ದೂರುಗಳನ್ನ ಕೊಟ್ಟಿದ್ದಾರೆ ಎಲ್ಲವನ್ನ ಸುರ್ಜೇವಾಲಾ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಸಚಿವರ ಜೊತೆ 1-to-1 ಮೀಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಏನ್ ದೂರುಗಳನ್ನ ಕೊಟ್ಟಿದ್ದಾರೆ ಅದನ್ನ ಸಚಿವರುಗಳಿಗೆ ತೋರಿಸಿ ಅದರಿಂದ ಸ್ಪಷ್ಟನೆಯನ್ನ ಪಡೆಯುವಂತಹ ಕೆಲಸವನ್ನು ಕೂಡ ಸುರ್ಜೇವಾಲಾ ಅವರು ಮಾಡ್ತಾರೆ ಅನ್ನುವಂತಹದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬಹಳ ಗಮನಿಸಬೇಕಾದಂಥ ಸಂಗತಿ ಅಂತಂದರೆ ರಾಜ್ಯ ಸರ್ಕಾರದಲ್ಲಿ ಮಾತಾಡುವಂಥವರ ಬಾಯಿಗಳು ಬಂದಾಗಿವೆ, ಆದರೆ ಒಳಗಡೆನೇ ಇರುವಂಥ ಡೆವಲಪ್ಮೆಂಟ್ಗಳು ಏನಾದರೂ ನಿಂತಿವೆಯಾ? ಯಾಕೋ ಇಲ್ಲ ಅಂತ ಅನಿಸ್ತಾ ಇದೆ.